ನಮಸ್ಕಾರ ಎಲ್ಲರಿಗೂ. ಇವತ್ತು ನೋಡ್ರಿ ಕ್ರಿಸ್ಪಿಯಾದ ಉದ್ದಿನ ವಡ ಹೆಂಗೆ ಮಾಡೋದು ಅಂಥೇಳಿ ತೋರಿಸಿದ್ದೀವಿ. ಇದು ಸಿಂಪಲ್ಲಾಗಿ ಹೆಂಗೆ ಮಾಡಿದೆ ಅಂತೇಳಿ ನೋಡ್ಕೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಈಗ ನೋಡ್ರಿ, ಈ ವಡ ಜೊತೆ ಮೊನ್ನೇನು ಸಾಂಬಾರು ತೋರಿಸಿದ್ನಲ್ರಿ, ಆ ಸಾಂಬಾರು ಮತ್ತು ಚಟ್ನಿ ವಡ ಜೊತೆ ಇದ್ರೆ ಮಸ್ತ್ ಟೇಸ್ಟ್ ಆಗುತ್ತೆ ನೋಡ್ರಿ. ಈಗ ಈ ವಡ ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಇಷ್ಟು ಕ್ರಿಸ್ಪಿಯಾಗಿ ಬರ್ತಾವಂದ್ರೆ ವಡ ಎಂಥರಾದ್ರೂ ಮಾಡ್ಕೊಂಡು ತಿನ್ಬೋದು. ಈ ಉದ್ದಿನ ವಡ ಮನೆಯೊಳಗನ ಹೋಟೆಲ್ ಸ್ಟೈಲ್ ಮಾಡ್ಕೊಂಡು ತಿನ್ಬೋದು. ಇದನ್ನು ಹೆಂಗೆ ಮಾಡಿದೆ ಅಂಥೇಳಿ ನೋಡ್ಕೊಂಡು ಬನ್ನಿರಿ. ಮೊದಲಿಗೆ ನೋಡ್ರಿ, ರಾತ್ರಿ ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಉದ್ದಿನ ಬೇಳೆನ ನೆನೆ ಇಡಬೇಕು. ಮುಂಜಾನೆ ಅದು ಉದ್ದಿನ ಬೇಳೆನ ನೀರು ಹಾಕ್ಕೊಳ್ಳಾರ್ದನ ನುಣ್ಣಗೆ ಮಿಕ್ಸಿರ್ ಮಾಡ್ಕೋಬೇಕ್ರಿ. ಈ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏನೈತಲ್ಲ, ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿ, ಅಡುಗೆ ಸೋಡಾ ಪುಡಿ, ಆಮೇಲೆ ಸಣ್ಣಗೆ ಕಟ್ ಮಾಡಿರೋ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಹಾಕ್ಕೊಂಡು ಚಂದಂಗೆ ಕಲಿಸ್ಕೋಬೇಕ್ರಿ. ಈ ಗಾಳಿ ಐತಲ್ರಿ ಇದ್ರೊಳಗೆ ಹೋಗ್ಬೇಕು, ಆವಾಗನ ಅದು ವಡ ಉಬ್ಕೊಂಡು ಕ್ರಿಸ್ಪಿಯಾಗಿ ಬರ್ತಾವೆ. ಈಗ ಹಿಂಗೆ ತಿರ್ಗಿಸ್ಕೊಂಡು ಹೋದ್ವಿ ಅಂದ್ರೆ ಗಾಳಿ ಅದ್ರೊಳಗೆ ಹೋತಂದ್ರೆ ಆವಾಗ ವಡ ಚಲೋ ಬರ್ತಾವೆ ನೋಡ್ರಿ. ಈಗ ಒಂದು 10 ನಿಮಿಷ ಮುಚ್ಚಿ ಇಟ್ಬಿಡೋಣ. ಒಂದು 10 ನಿಮಿಷ ಆದಮೇಲೆ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಡೀಪ್ ಫ್ರೈ ಈ ಥರ ವಡ ಥರ ಸೇಪ್ ಮಾಡಿಕೊಂಡು ಹಾಕ್ಕೊಂಡು ಬಿಟ್ವಂದ್ರೆ ಉದ್ದಿನ ವಡ ರೆಡಿ ಆಗಿಬಿಡ್ತಾವೆ. ಗ್ಯಾಸ್ ಫ್ಲೋ ಫುಲ್ಲು ಸಣ್ಣ ಇಡಬಾರ್ದ್ರಿ ವಡ ಕರಿ ಮುಂದಾಗ, ಯಾಕಂದ್ರೆ ಎಣ್ಣೆ ನುಂಗ್ಕೊಂಡ್ಬಿಡ್ತಾವು. ಭಾಳ ಸಣ್ಣ ಇಟ್ವಿ ಅಂತಂದ್ರೆ ಮೀಡಿಯಮ್ ಫ್ಲೋ ಒಳಗೆ ಇಟ್ಕೊಂಡು ಇವನ್ನ ಫ್ರೈ ಮಾಡ್ಕೋಬೇಕ್ರಿ. ಆಮೇಲೆ ಈ ಥರ ಗುಳ್ಳೆಗಳ ಪೂರ್ತಿ ಕಡಿಮೆ ಆದಮೇಲೆ ಹೊಳಿಸಿ ಹಾಕ್ಕೋಬೇಕು ವಡಾನ. ನೋಡಿರಿ, ಈ ಥರ ಪೂರ್ತಿ ಕಡಿಮೆ ಆದಮೇಲೆ ವಡಾನ ಹೊಳಿಸಿ ಹಾಕ್ಕೋಬೇಕು. ಭಾಳ ಜೋರಾಗಿ ಇಟ್ಕೋಬಾರ್ದು ಫ್ಲೇಮು, ಫುಲ್ಲು ಕಡಿಮೆನೂ ಇಟ್ಕೋಬಾರ್ದು. ಮೀಡಿಯಮ್ ಫ್ಲೋ ಒಳಗೆ ವಡಾನ ಕರೆದ್ವಿ ಅಂದ್ರೆ ಕ್ರಿಸ್ಪಿಯಾಗಿ ಕಲರು ಬ್ರೌನ್ ಕಲರು ಬರ್ತಾವೆ ನೋಡ್ರಿ. ಈಗ ವಡ ರೆಡಿ ಆಯಿತು. ಇದ್ರ ಜೊತೆ ಸಾಂಬಾರು ಮತ್ತು ಚಟ್ನಿ ತಿಂದ್ವಿ ಅಂದ್ರೆ ಸೇಮ್ ಹೋಟೆಲ್ ಸ್ಟೈಲ್ ವಡ ತಿಂದಂಗೆ ಅನಿಸುತ್ತೆ. ಈ ಸಾಂಬಾರು ರೆಸಿಪಿನೂ ನಾನು ಹಾಕಿದ್ದೀನಿ, ಇನ್ನೂ ಯಾರಾದರೂ ನೋಡಿಲ್ಲ ಅಂತಂದ್ರೆ ಚೆಕ್ ಮಾಡಿರಿ. ನೋಡ್ರಿ, ಕ್ರಿಸ್ಪಿಯಾಗಿ ವಡ ಮಸ್ತಾಗಿ ಬಂದಿರ್ತಾವೆ. ಆಮೇಲೆ ನಾವು ಮೀಡಿಯಮ್ ಫ್ಲೋ ಒಳಗೆ ಇಟ್ಕೊಂಡು ಕರಿತೀವಲ್ಲ, ಅದು ಒಳಗಿಂದನೇ ಬೆಂದ್ಕೊಳ್ಳುತ್ತೆ. ಸೂಪರಾಗಿರುತ್ತೆ ಉದ್ದಿನ ವಡ. ಒಂದು ಸರಿ ಟ್ರೈ ಮಾಡಿ ನೋಡ್ರಿ. ಈ ಥರ ಈ ವಿಡಿಯೋ ಏನಾದರೂ ಇಷ್ಟವಾದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ, ನಾಳೆ ಸಿಗೋಣ.